ಇವತ್ತು ರಾಜ್ಯದಲ್ಲಿ BJP ಪಕ್ಷ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜನ ಆಕ್ರೋಶ ಯಾತ್ರೆ ಅಂತ ಹೊರಟಿದ್ದಾರೆ. ಜನ ಆಕ್ರೋಶ. ನಾನು ಹೇಳ್ತೇನೆ, ನಿಮಗೆ ನಾಚಿಕೆ ಆಗಬೇಕು. ಜನ ಆಕ್ರೋಶ ಯಾತ್ರೆ ನೀವು ಕಾಂಗ್ರೆಸ್ ಮೇಲಲ್ಲ, ಇದೇ ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ವಿರುದ್ಧ ನೀವು ಹೋರಾಟ ಮಾಡಬೇಕು. ಇವತ್ತೇನಾದ್ರು ನಾವು ಯಾತ್ರೆ ಮಾಡಬೇಕಂದ್ರೆ ಕ್ಷಮೆ ಯಾತ್ರೆ ಮಾಡಬೇಕು. ರಾಜ್ಯ ಜನರ ಕ್ಷಮೆಯನ್ನು ಕೋರಬೇಕು. ಯಾಕಂದ್ರೆ ಅಷ್ಟು ಅನ್ಯಾಯಗಳನ್ನು ತಾವು ರಾಜ್ಯಕ್ಕೆ ಮಾಡಿದ್ದೀರಾ. ಇವತ್ತು ಯಾವ ರೀತಿಯಲ್ಲಿ ಹಲವಾರು ಘೋಷಣೆಗಳು ಮಾಡಿ ಇವತ್ತು ನರೇಂದ್ರ ಮೋದಿ ಸರ್ಕಾರ 12 ವರ್ಷ ಸುಳ್ಳಿನ ಮೇಲೆ ಸುಳ್ಳು ಹೇಳ್ಕೊಂಡು ಜನರಿಗೆ ಮೋಸ ಮಾಡ್ತಾರೆ. ನಾನು ಸಭೆಯಲ್ಲಿ ಹೇಳಿದೆ, ಇವತ್ತೇನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಸಲ್ಲತ್ತೆ. ಅಷ್ಟು ಸುಳ್ಳುಗಳನ್ನು ಇವತ್ತು ಹೇಳಿದ್ದಾರೆ. ಅಂತಹ ಪಕ್ಷ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರ. ಇವತ್ತು ನಾನು ಕೇಳ್ತೀನಿ, ಬೆಲೆ ಏರಿಕೆ 12 ವರ್ಷ ಆಯಿತು. ಅದ್ರ ಮುಂಚೆ ನಮ್ಮ ಕೇಂದ್ರ ಸರ್ಕಾರ, ನಮ್ಮ UPA ಸರ್ಕಾರ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು. ಅದಕ್ಕೆ 105 ಆಗಿದೆ. ಈಗ 100 ಮೇಲೆ ದಾಟಿದೆ. ಅದಕ್ಕೆ ನಾವು ಕಾಂಗ್ರೆಸ್ನ ಹೊಣೆನಾ? ಡೀಸೆಲ್ ಬೆಲೆ 45 ರೂಪಾಯಿ 50 ರೂಪಾಯಿ ಇತ್ತು, 90ಕ್ಕೆ ದಾಟಿದೆ. ಅದಕ್ಕೆ ಕಾಂಗ್ರೆಸ್ ಜವಾಬ್ದಾರಿನಾ? ಗ್ಯಾಸ್ ಬೆಲೆ 400 ದಾಟಿಸಿದ್ದಾರೆ. ಅದಕ್ಕೆ ನಾವು ಹೊಣೆನಾ? ನರೇಂದ್ರ ಮೋದಿ ಅಧಿಕಾರ ಬರೋ ಮುಂಚೆ ಹೇಳಿದ್ರು, ನಮ್ಮ ಸರ್ಕಾರ ಬಂದರೆ ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಹೇಳಿದ್ರಲ್ಲ. ಇವತ್ತುವರೆಗೂ 15 ರೂಪಾಯಿ ಹಾಕಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಹೇಳಿದ್ರಿ. ಯಾವ ಡಬಲ್ ಇನ್ಕಮ್ ಮಾಡಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಹೇಳಿದ್ರಿ. 12 ವರ್ಷ ಆಯಿತು, 24 ಕೋಟಿ ಉದ್ಯೋಗ ಕೊಡಬೇಕಾಯಿತು, 24 ಲಕ್ಷ ಕೂಡ ಕೊಡಲಿಲ್ಲ.